ದ್ವಿತೀಯ ಪಿಯುಸಿ ಪಠ್ಯಪುಸ್ತಕದಲ್ಲಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಒಂದು ವಾಕ್ಯದ ಪ್ರಶ್ನೆಗಳು: ಮುದುಕಿಯ ಭಯಕ್ಕೆ ಕಾರಣವೇನು? ಫೋನ್ ತೆಗೆದರೆ ಮಗ ಗದರುತ್ತಾನೆ ಎಂದು ಮುದುಕಿಯು ಭಯಪಡುತ್ತಾಳೆ. ಮುದುಕಿಗೆ ಯಾರಿಂದ ಫೋನ್ ಬಂದಿತ್ತು? ಉತ್ತರ: ಮುದುಕಿಗೆ ಮುದುಕನಿಂದ ಫೋನ್ ಬಂದಿತ್ತು. ಮುದುಕ ಇರುವುದೆಲ್ಲಿ? ಉತ್ತರ: ಮುದುಕ ಇರುವುದು ದೂರದ ಅಸ್ಸಾಂನಲ್ಲಿ. ಮೊಮ್ಮಗಳು ಏನು ಮಾಡುತ್ತಿದ್ದಳು? ಉತ್ತರ: ಕಂಪ್ಯೂಟರ್ ಮುಂದೆ ಕುಳಿತಿದ್ದಳು. ಮುದುಕಿಯು ಯಾವ ದೇವರಿಗೆ ಹರಕೆ ಹೊತ್ತಳು? ಉತ್ತರ: ಗುಟ್ಟೆ ಮಲ್ಲಪ್ಪ ದೇವರಿಗೆ. ಮುದುಕಿಯು ಏನೆಂದು ಹರಕೆ ಹೊತ್ತಳು? ಸೊಸೆಗೆ ಹೊರಗಿನ ಕೆಲಸ ಬಂದರೆ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂದು ಹರಕೆ ಹೊತ್ತಳು. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮುದುಕಿಯ ಜೀವ ಎಳೆಯುತ್ತಿರುವುದೇಕೆ? ಫೋನ್ ಬರುತ್ತಾ ಇದೆ. ಫೋನ್ ನಿಂತು ಬಿಡಬಹುದು. ಫೋನ್ ನಿಂತು ಬಿಡುವ ಮೊದಲು ಯಾರಾದರೂ ಬಂದು ಫೋನ್ ತೆಗೆಯಬಾರದೆ ಎಂದು ಯೋಚಿಸಿ ಮುದುಕಿಯ ಜೀವ ಎಳೆಯುತ್ತಿರುತ್ತದೆ. ಮುದುಕ ಏನೆಂದು ಗೋಗರಿಯುತ್ತಾನೆ? ಮುದುಕ ಫೋನ್ ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಮಾತಾಡು ಮಾತನಾಡುತ್ತಿರು, ನಿಲ್ಲಿಸಬೇಡ ಎಂದು ಗೋಗರಿಯುತ್ತಾನೆ. ಮೊಮ್ಮಗಳ ಆತುರಕ್ಕೆ ಮುದುಕಿ ಏನೆಂದುಕೊಂಡಳು? ಮೊಮ್ಮಗಳ ಆತುರಕ್ಕೆ ಮುದುಕಿ ಇವಳು ಸರಿಯಾಗಿ ಕೇಳಿಸಿಕೊಂಡಳೋ ಇಲ್ಲವೋ ಅಥವಾ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ ಎಂದು ಯೋಚಿಸುತ್ತಾಳೆ. ಸೊಸೆಗೆ ಹೊರಗಿನ ಕೆಲಸ ಬರಲಿ ಎಂದು ಮುದುಕಿ ಬಯಸಿದ್ದೇಕೆ? ಮಗ ಮೊಮ್ಮಕ್ಕಳು ಎಲ್ಲರೂ ಹೊರಗೆ ಹೋದ ಹೊತ್ತಿನಲ್ಲಿ ಸೊಸೆಯೊಬ್ಬಳೇ ಮನೆಯಲ್ಲಿರುತ್ತಾಳೆ. ಸೊಸೆಗೆ ಈ ಹೊತ್ತು ಹೊರಗಿನ ಕೆಲಸ ಬಂದರೆ ತಾನು ಮುದುಕನ ಜೊತೆಯಲ್ಲಿ ನಿರಾಳವಾಗಿ ಮಾತನಾಡಬಹುದೆಂದು ಯೋಚಿಸಿ ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿಯು ಬಯಸುತ್ತಾಳೆ. ಮುದುಕಿಯು ಯಾರನ್ನು ಏನೆಂದು ಪ್ರಾರ್ಥಿಸುತ್ತಾಳೆ? ಮುದುಕಿಯು ಗುಟ್ಟೆ ಮಲ್ಲಪ್ಪ ದೇವರ ಬಳಿ ಸೊಸೆಗೆ ಹೊರಗಿನ ಕೆಲಸ ಬಂದರೆ ನಿನ್ನ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂದು ಪ್ರಾರ್ಥಿಸುತ್ತಾಳೆ. ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಎಷ್ಟು ಸಲ ಅಮ್ಮ ಹೇಳುವುದು ನಿನಗೆ? ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಮುದುಕಿಗೆ ಫೋನ್ ಬರುವಾಗ ಅವಳಲ್ಲಿರುವಂತಹ ಕಳವಳ. ವಿವರಣೆ: ಫೋನ್ ರಿಂಗ್ ಆಗುತ್ತಿದೆ. ಮುದುಕಿ ಫೋನಿನ ಬಳಿ ಬಂದು ಯಾರಾದರೂ ಎತ್ತಬಾರದೆ ಎಂದು ಯೋಚಿಸುತ್ತಾಳೆ. ತಾನೇ ಫೋನ್ ಎತ್ತಲು ಭಯಪಡುತ್ತಾಳೆ. ಏಕೆಂದರೆ ಮಗ ಎಷ್ಟು ಸಲ ಹೇಳುವುದು ನಿನಗೆ ಎಂದು ಗದರಿರುತ್ತಾನೆ. ಆದ್ದರಿಂದ ಅವಳು ಗೊಂದಲ, ತಳಮಳದಲ್ಲಿ ಕಾಯುತ್ತಿರುತ್ತಾಳೆ. ಸ್ವಾರಸ್ಯ: ಫೋನ್ ಬರುತ್ತಿರುವಾಗ ಮುದುಕಿಯಲ್ಲಿರುವ ಕಳವಳ ಹಾಗೂ ಕಾತರ. ಅಲ್ಲಿಯ ಮಾತು ಅವನಿಗೆ ಸೊಸೆ ಮೀರಬಾರದು. ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಮುದುಕಿಯು ಮುದುಕನ ಬಗ್ಗೆ ವ್ಯಕ್ತಪಡಿಸುವ ಕಳಕಳಿ. ವಿವರಣೆ: ಮುದುಕಿಯು ಕಿರಿಮಗನ ಜೊತೆ ಕರ್ನಾಟಕದಲ್ಲಿದ್ದಾಳೆ. ಮಗ ಸೊಸೆ ಹೊರಗೆ ಹೋದಾಗ 4 ಮಾತನಾಡಿ ತನ್ನ ಬಾಯಿಚಪಲ ತೀರಿಸಿಕೊಳ್ಳುತ್ತಾಳೆ. ಆದರೆ ಮುದುಕ ಇರುವುದು ದೂರದ ಅಸ್ಸಾಮಿನಲ್ಲಿ. ಅವನು ಕಿರಿಮಗನ ಜೊತೆಯಲ್ಲಿದ್ದಾನೆ. ಅಲ್ಲಿಯ ಮಾತು ಅವನಿಗೆ ಸೊಸೆ ಮೀರಬರದು, ಅಂದರೆ ಅಲ್ಲಿಯ ಮಾತು ಅವನಿಗೆ ಸ್ವಲ್ಪವೂ ಬರುವುದಿಲ್ಲ ಎಂದು ಹೇಳುವ ಸಂದರ್ಭ. ಸ್ವಾರಸ್ಯ: ಮುದುಕನು ಮುದುಕಿಯ ಜೊತೆ ಮಾತನಾಡಲು ತಳಮಳಗೊಳ್ಳುವ ರೀತಿ. ಮಾತೇ ಮರೆತು ಹೋಗಿದೆ ಕಣೆ. ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಹಿರಿಯ ಜೀವಗಳೆರಡು ಫೋನಿನಲ್ಲಿ ಮಾತನಾಡಲು ಕಾತುರ ಪಡುವ ಸಂದರ್ಭ. ವಿವರಣೆ: ಮುದುಕ ಇರುವುದು ಅಸ್ಸಾಮಿನಲ್ಲಿ, ಮುದುಕಿ ಇರುವುದು ಕರ್ನಾಟಕದಲ್ಲಿ. ಮುದುಕ ಮುದುಕಿಗೆ ಫೋನ್ ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಮಾತಾಡು ನಿಲ್ಲಿಸಬೇಡ ಎಂದು ಗೋಗರಿಯುತ್ತಾನೆ. ಫೋನನ್ನು ತಬ್ಬಿ ಹಿಡಿದಿದ್ದಾನೆಂದು ಯೋಚಿಸಿ ಮುದುಕಿಯು ಕಣ್ಣೀರನ್ನು ಸುರಿಸುತ್ತಾಳೆ. ಸ್ವಾರಸ್ಯ: ಮುದುಕಿಯ ಜೊತೆ ಮಾತನಾಡಲು ಮುದುಕನು ತಳಮಳಿಸುವ ರೀತಿ. ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳು. ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಮೊಮ್ಮಗಳು ಮುದುಕಿಯ ಮಾತಿಗೆ ಪ್ರತಿಕ್ರಿಯಿಸುವ ರೀತಿ. ಫೋನ್ ರಿಂಗ್ ಆಗುವಾಗ ಮುದುಕಿಯು ಫೋನನ್ನು ತೆಗೆಯಲು ಮಹಡಿ ಮೇಲಿರುವ ಮೊಮ್ಮಗಳನ್ನು ಕರೆಯುತ್ತಾಳೆ. ಮೊಮ್ಮಗಳು ಗದರುತ್ತಲೇ ಬಂದು ಫೋನನ್ನು ತೆಗೆದು ಇಟ್ಟುಬಿಡುತ್ತಾಳೆ.
ಆಗ ಮುದುಕಿಯು ಇವಳು ಸರಿಯಾಗಿ ಕೇಳಿಸಿಕೊಂಡಳೋ ಇಲ್ಲವೋ ಅಥವಾ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ ಎಂದು ಯೋಚಿಸುತ್ತಾಳೆ. ಸ್ವಾರಸ್ಯ: ಮುದುಕಿಗೆ ತನ್ನ ಮೊಮ್ಮಗಳ ಮೇಲಿರುವ ಅನುಮಾನ. ಒಂದು ಹೂ ಹೆಚ್ಚುಗಿಡುತ್ತೇನೆ ನಿನ್ನ ಗಟ್ಟಿಪಾದಕ್ಕೆ. ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚುಗಿಡುತ್ತೇನೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುದುಕಿಯು ದೇವರ ಬಳಿಯಲ್ಲಿ ಪ್ರಾರ್ಥಿಸುವ ರೀತಿ. ಮುದುಕ ಮುದುಕಿಯ ಜೊತೆಯಲ್ಲಿ ಮಾತನಾಡಲು ಹಾತೊರೆಯುತ್ತಾಳೆ, ಆದರೆ ಮನೆಯಲ್ಲಿ ಅದಕ್ಕೆ ಅವಕಾಶವಿರುವುದಿಲ್ಲ. ಮೊಮ್ಮಗ ಮೊಮ್ಮಗಳು ಮತ್ತು ಮಗ ಇಲ್ಲದಿರುವಾಗ ಮನೆಯಲ್ಲಿ ಸೊಸೆ ಒಬ್ಬಳೇ ಇರುತ್ತಾಳೆ. ಆಗ ಮುದುಕಿಯು ಈ ಹೊತ್ತಿನಲ್ಲಿ ಸೊಸೆಗೆ ಕೂಡ ಹೊರಗಿನ ಕೆಲಸ ಬಂದರೆ ತಾನು ಮುದುಕನ ಜೊತೆ ನಿರಾಳವಾಗಿ ಮಾತನಾಡಬಹುದು. ಸೊಸೆ ಹೊರಗೆ ಹೋದರೆ ತಾನು ದೇವರ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂದು ದೇವರ ಬಳಿ ಪ್ರಾರ್ಥಿಸುತ್ತಾಳೆ. ಸ್ವಾರಸ್ಯ: ಮುದುಕಿಯು ದೇವರ ಬಳಿ ಪ್ರಾರ್ಥಿಸುವ ಸಂದರ್ಭ. ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಮುದುಕಿಯು ದೇವರ ಬಳಿ ಪ್ರಾರ್ಥಿಸುವಂತಹ ಸಂದರ್ಭ. ಮುದುಕಿಯು ಮುದುಕನ ಜೊತೆಯಲ್ಲಿ ಮಾತನಾಡಲು ಹಾತೊರೆಯುತ್ತಾಳೆ. ಆಗ ಗುಟ್ಟೆಮಲ್ಲಪ್ಪ ದೇವರ ಬಳಿ ತನ್ನ ಸೊಸೆಗೆ ಹೊರಗಿನ ಕೆಲಸ ಬಂದರೆ ತಾನು ನಿನ್ನ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂದು ಪ್ರಾರ್ಥಿಸುತ್ತಾಳೆ. ದೇವರ ಬಳಿ ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಪ್ರಾರ್ಥನೆಗಳ ರಾಶಿಗೆ ಇನ್ನೊಂದು ಪ್ರಾರ್ಥನೆಯು ಈಗ ಬಂದು ಸೇರುತ್ತದೆ. ಸ್ವಾರಸ್ಯ: ಮುದುಕಿಯು ದೇವರ ಬಳಿ ಪ್ರಾರ್ಥಿಸಿ ಬೇಡಿಕೊಳ್ಳುವ ರೀತಿ. ದೊಡ್ಡ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮಗ, ಸೊಸೆ ಮತ್ತು ಮೊಮ್ಮಗಳು ಮುದುಕಿಯನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ? ಈ ಪದ್ಯದಲ್ಲಿ ಕವಯಿತ್ರಿಯು ಮಕ್ಕಳು ತಮ್ಮ ತಂದೆ ತಾಯಿಯನ್ನು ನಡೆಸಿಕೊಳ್ಳುವ ರೀತಿಯನ್ನು ವಿವರಿಸಿದ್ದಾರೆ. ಮನೆಯ ಫೋನ್ ರಿಂಗ್ ಆದಾಗ ಅದು ಮುದುಕನಿರಬಹುದು ಎಂದು ಮುದುಕಿ ಯೋಚಿಸುತ್ತಾಳೆ. ಆದರೆ ಫೋನನ್ನು ತೆಗೆಯಲು ಆಕೆಯು ಭಯಪಡುತ್ತಾಳೆ. ಫೋನ್ ತೆಗೆದರೆ ಮಗ ಏನಾದರೂ ಅನ್ನಬಹುದು. ಆಕೆಯು ಅತ್ತರೆ ಎಷ್ಟು ಸಲ ಅಮ್ಮ ಹೇಳೋದು ನಿನಗೆ, ಅಳುವಂತಾದು ಏನಾಗಿದೆ ಎಂದು ತಾಯಿಯನ್ನೇ ಗದರುತ್ತಾನೆ. ಇನ್ನು ಮಕ್ಕಳಿಗೆ ತಮ್ಮ ತಾಯಿ ತಂದೆ ಬಳಿ ಹಂಚಿಕೊಳ್ಳಲು ಸಮಯವಿಲ್ಲ. ಮುದುಕ ಮತ್ತು ಮುದುಕಿ ಇಬ್ಬರು ಮಕ್ಕಳು ಹಂಚಿಕೊಂಡಿದ್ದಾರೆ. ಮುದುಕಿಯು ಹಿರಿಮಗನ ಜೊತೆಯಲ್ಲಿದ್ದಾಳೆ. ಆದರೆ ಮುದುಕ ಇರುವುದು ಅಸ್ಸಾಮಿನಲ್ಲಿ. ಅಲ್ಲಿಯ ಮಾತು ಅವನಿಗೆ ಸ್ವಲ್ಪವೂ ಬರುವುದಿಲ್ಲ. ಮಗ ಸೊಸೆ ಹೊರಗೆ ಹೋದಾಗ ತನ್ನ ಹೆಂಡತಿಯ ಜೊತೆ ಮಾತನಾಡಲು ಕಾತರಿಸಿರುತ್ತಾನೆ. ಮುದುಕನ ಧ್ವನಿಯನ್ನು ಕೇಳಿಸಿಕೊಳ್ಳಲು ಬಯಸುತ್ತಾಳೆ. ಆದ್ದರಿಂದ ಈ ಪದ್ಯದಲ್ಲಿ ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳಿಗೆ ನೀಡಲು ಸಮಯವಿಲ್ಲ ಎಂಬುದನ್ನು ವಿವರಿಸಿದ್ದಾರೆ. ಮುದುಕನ ಕುರಿತು ಮುದುಕಿಯ ನೆನಕೆಗಳೇನು? ಮುದುಕಿ ಇರುವುದು ಕರ್ನಾಟಕದಲ್ಲಿ ಹಿರಿಮಗನ ಜೊತೆ, ಆದರೆ ಮುದುಕ ಇರುವುದು ದೂರದ ಅಸ್ಸಾಮಿನಲ್ಲಿ. ಮಗ ಸೊಸೆ ಹೊರಗೆ ಹೋದಾಗ ಮುದುಕ ಒಬ್ಬನೇ ಇರುತ್ತಾನೆ. ಅಲ್ಲಿಯ ಭಾಷೆ ಅವನಿಗೆ ಸ್ವಲ್ಪವೂ ಬರುವುದಿಲ್ಲ. ಆದ್ದರಿಂದ ಮುದುಕಿಯು ಯಾವಾಗಲೂ ಮುದುಕನ ಕರೆಗಾಗಿ ಕಾಯುತ್ತಿರುತ್ತಾಳೆ. ಮುದುಕ ಫೋನ್ ಮಾಡಿದಾಗಲೆಲ್ಲ ಮಾತನಾಡುತ್ತಿರು, ನಿಲ್ಲಿಸಬೇಡ ಎಂದು ಗೋಗರೆಯುತ್ತಾನೆ. ಇದನ್ನು ಕೇಳಿ ಮುದುಕಿಯು ಅಳುತ್ತಾಳೆ. ಆದರೆ ಆ ಅಳು ಮುದುಕನಿಗೆ ತಿಳಿಯದ ಹಾಗೆ ಒಳಗೊಳಗೆ ನೋವನ್ನು ನುಂಗುತ್ತಾಳೆ. ಸೊಸೆಗೆ ಹೊರಗಿನ ಕೆಲಸ ಬರಲಿ, ತಾನು ಮುದುಕನ ಜೊತೆ ನಿರಾಳವಾಗಿ ಮಾತನಾಡಬಹುದು ಎಂದು ಆಕೆಯು ಆಶಿಸುತ್ತಾಳೆ. ಹೀಗೆ ಮುದುಕಿ ಒಂದು ರೀತಿಯಲ್ಲಿ ಸದಾ ಮುದುಕನ ನೆನಕೆಗಳಲ್ಲಿ ತನ್ನ ದಿನವನ್ನು ಇಲ್ಲಿ ದೂಡುತ್ತಿರುತ್ತಾಳೆ ಎಂಬುದನ್ನು ಕವಯಿತ್ರಿ ಹೇಳುತ್ತಾರೆ. ಮುದುಕಿಯ ತಳಮಳ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ? ಮುದುಕಿಯ ತಳಮಳ ಇಡೀ ಕವಿತೆಯನ್ನು ಆವರಿಸಿಕೊಂಡಿದೆ. ಕವಿತೆಯು ಫೋನ್ ಬರುವುದರೊಂದಿಗೆ ಆರಂಭವಾಗುತ್ತದೆ. ಆ ಕ್ಷಣದಲ್ಲಿ ಆಕೆಯು ಯಾರಾದರೂ ಫೋನ್ ಎತ್ತಿಕೊಳ್ಳಬಾರದೆ ಎಂದು ತಳಮಳಿಸುತ್ತಾಳೆ. ಮೊಮ್ಮಗಳು ಬಂದು ಫೋನನ್ನು ಎತ್ತಿ ಅದನ್ನು ಇಡುವಾಗ ಇದು ಮುದುಕನಿರಬಹುದು. ಆಕೆ ಸರಿಯಾಗಿ ಕೇಳಿಸಿಕೊಂಡಿದ್ದಾಳೋ ಇಲ್ಲವೋ ಎಂದು ಅಲ್ಲಿಯೂ ಚಡಪಡಿಸುತ್ತಾಳೆ. ಇನ್ನು ಎಲ್ಲರೂ ಹೊರಗೆ ಹೋದಾಗ ಮನೆಯಲ್ಲಿ ಸೊಸೆ ಮಾತ್ರ ಇರುತ್ತಾಳೆ. ಆ ಸೊಸೆಗೂ ಕೂಡ ಹೊರಗಿನ ಕೆಲಸ ಬರಲಿ, ತಾನು ಮುದುಕನ ಜೊತೆಯಲ್ಲಿ ನಿರಾಳವಾಗಿ ಮಾತನಾಡಬಹುದು ಎಂದು ಚಡಪಡಿಸುತ್ತಾ ದೇವರ ಬಳಿ ಹರಕೆಯನ್ನು ಕೂಡ ಹೊರುತ್ತಾಳೆ. ಹೀಗೆ ಇಡೀ ಪದ್ಯದುದ್ದಕ್ಕೂ ಮುದುಕಿಯ ಚಡಪಡಿಕೆ ತಳಮಳಗಳನ್ನು ಇಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ. ವೃದ್ಧರ ತವಕತಳನಗಳನ್ನು ಕವಯಿತ್ರಿ ಹೇಗೆ ಚಿತ್ರಿಸಿದ್ದಾರೆ? ಈ ಕವಿತೆಯಲ್ಲಿ ಹಿರಿಯ ಜೀವಗಳ ತವಕ ತಲ್ಲಣಗಳನ್ನು ಕವಯಿತ್ರಿ ಸಮರ್ಥವಾಗಿ ಕಟ್ಟಿಕೊಟ್ಟಿದ್ದಾರೆ. ಜವಾಬ್ದಾರಿಯ ನೆಪದಲ್ಲಿ ತಂದೆ ತಾಯಿಯನ್ನು ಹಂಚಿಕೊಂಡಿದ್ದಾರೆ.
ಮುದುಕಿಯು ಸದಾ ಮುದುಕನ ಕರೆಗಾಗಿ ಹಾತೊರೆಯುತ್ತಾ ಇದ್ದರೆ ಅತ್ತ ಭಾಷೆ ಬಾರದ ಜಾಗದಲ್ಲಿದ್ದ ಮುದುಕ ಮುದುಕಿಯೊಡನೆ ಮಾತನಾಡಲು ತವಕಿಸುತ್ತಾನೆ. ನನಗೆ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಮಾತಾಡು ಎಂದು ಗೋಗರಿಯುತ್ತಾನೆ. ಆತನ ಒಂಟಿತನವನ್ನು ನೆನೆದು ಮುದುಕಿಯು ಅಳುತ್ತಾಳೆ. ಮುದುಕನ ಜೊತೆ ನೆಮ್ಮದಿಯಾಗಿ ಮಾತನಾಡಲು ಸ್ವಾತಂತ್ರ್ಯವಿಲ್ಲ. ತಾನು ಫೋನ್ ತೆಗೆದರೆ ಸೊಸೆ ಮಗ ಏನೆಂದುಕೊಳ್ಳುತ್ತಾರೆ ಎಂದು ಆಕೆ ಮುಜುಗುರ ಪಡುತ್ತಾಳೆ. ಆದ್ದರಿಂದ ಸೊಸೆಯು ಹೊರಗೆ ಕೆಲಸ ಬರಲಿ, ತಾನು ಮುದುಕನ ಜೊತೆಯಲ್ಲಿ ಹೇಗಾದರೂ ಮಾಡಿ ಮಾತನಾಡಬಹುದೆಂದು ಯೋಚಿಸುತ್ತಾಳೆ. ಹೀಗೆ ಮುದುಕ ಮತ್ತು ಮುದುಕಿ ಯಾವಾಗಲೂ ಭಯದಿಂದಲೇ ವಾಸಿಸುವ ಪರಿಸ್ಥಿತಿ ಇರುತ್ತದೆ. ಹೀಗೆ ಒಂದು ಹೂ ಹೆಚ್ಚುಗಿಡುತ್ತೇನೆ ಪದ್ಯದಲ್ಲಿ ವೃದ್ಧರ ತವಕ ತಲ್ಲಣಗಳನ್ನು ಸಮರ್ಥವಾಗಿ ವಿವರಿಸಿದ್ದಾರೆ.